ಕುಮಾರ ಪಾರ್ಕ್ ಬಳಿಯ ಲಕ್ಷ್ಮೀ ದೇಗುಲದಲ್ಲೂ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಜೋರಾಗಿದೆ. ಕುಮಾರ ಪಾರ್ಕ್ ಬಳಿಯ ಲಕ್ಷ್ಮೀ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಲಕ್ಷ್ಮೀ ದೇವಾಲಯದ ತುಂಬಾ ವಿವಿಧ ಹೂವಿನ ಅಲಂಕಾರವನ್ನ ಮಾಡಲಾಗಿದೆ. ವಿಶೇಷ ಪಂಚಾಮೃತ ಅಭಿಷೇಕ, ದೇಗುಲದಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಸದ್ಯ ಶ್ರಾವಣ ಮಾಸದ ಮೊದಲ ಹಬ್ಬ, ಜೊತೆಗೆ ಹುಣ್ಣಿಮೆಗೆ ಮುನ್ನ ಬರುವ 2ನೇ ಶುಕ್ರವಾರದ ಇವತ್ತಿನ ಶುಭ ದಿನದಲ್ಲಿ ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳಷ್ಟು ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ಅಷ್ಟಲಕ್ಷ್ಮಿಯರಲ್ಲಿ ವರವನ್ನು ಕೊಡುವ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸದ್ಯ ಮಡಿಯಾಗಿ ಭಕ್ತಾದಿಯೆಲ್ಲ ಸಾಗರೋಪಾದಿಯಲ್ಲಿ ಲಕ್ಷ್ಮೀ ದೇಗುಲಗಳಿಗೆ ಭೇಟಿ ನೀಡಿ ಪೂಜೆ ಕೈಂಕರ್ಯವನ್ನ ಸಲ್ಲಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಕುಮಾರ ಪಾರ್ಕ್ನಲ್ಲಿರುವಂಥ ಲಕ್ಷ್ಮೀ ದೇವತೆಗೆ ಈಗಾಗಲೇ ಪಂಚಾಮೃತ ಅಭಿಷೇಕ, ಹಾಲಿನ ಅಭಿಷೇಕ, ಕುಂಕುಮಾಭಿಷೇಕ, ತರೇವರಿ ಹೂವಿನಿಂದ ಅಲಂಕಾರವನ್ನ ಮಾಡೋದ್ರ ಮೂಲಕ ಸದ್ಯ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಬೆಳಗ್ಗೆಯಿಂದಲೇ ಬ್ರಾಹ್ಮಿ ಮುಹೂರ್ತದಿಂದಲೇ ಬಹಳಷ್ಟು ಕಡೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಶ್ರಾವಣ ಮಾಸದ ಮೊದಲ ಹಬ್ಬವನ್ನ ವಿಜೃಂಭಣೆಯಿಂದ ನಾಡಿನಾದ್ಯಂತ ಜನತೆ ಬರಮಾಡಿಕೊಂಡಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಲಾಗಿದೆ. ಲಕ್ಷ್ಮೀ ದೇವಿ ಅಂತ ಹೇಳಿದ್ರೇನೆ ಹೂವಿನ ಪ್ರಿಯೆ ಅಥವಾ ಆಭರಣ ಪ್ರಿಯೆ. ಸದ್ಯ ಎಲ್ಲದಕ್ಕೂ ಕೂಡ ಈಗ ಶುರು ಮಾಡಿಕೊಂಡಿದ್ದಾರೆ ಹಬ್ಬವನ್ನು. ಸದ್ಯ ಕುಮಾರ ಪಾರ್ಕ್ ಬಳಿಯ ಲಕ್ಷ್ಮೀ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಜೊತೆಗೆ ಮನೆಗಳಲ್ಲೂ ಕೂಡ ಹೆಂಗಳೆಯರು, ಹೆಣ್ಣು ಮಕ್ಕಳು ವಿಶೇಷವಾದ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ದೇಗುಲಗಳಲ್ಲೂ ಕೂಡ ಈ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇಗುಲಗಳು ಅಥವಾ ಲಕ್ಷ್ಮಿಗೆ ಸಂಬಂಧಪಟ್ಟ ಎಲ್ಲ ದೇಗುಲಗಳಲ್ಲೂ ವಿಶೇಷವಾಗಿ ಅನ್ನದಾನ ಸಮರ್ಪಣೆ, ಪ್ರಸಾದವನ್ನ ವಿನಿಯೋಗ ಮಾಡೋದು, ಜೊತೆಗೆ ವಿಶೇಷವಾಗಿ ಅಲ್ಲಿದ್ದಂತಹ ಕೆಲವೊಂದಷ್ಟು ಅಭಿಷೇಕಗಳನ್ನು ಮಾಡೋದ್ರ ಮೂಲಕ ಗಮನ ಸೆಳೀತಾ ಇದೆ. ಮಾಡ್ತೀವಿ. ಇಲ್ಲಂತೂ ಫುಲ್ ಇವತ್ತು ಇಡೀ ದಿನ ಎಲ್ಲ ರಸ್ಸು, 4 ವಾರನೂ ಚೆನ್ನಾಗ್ ನಡೀತದೆ. ವಿಶೇಷ ಪೂಜೆ, ಅನ್ಕೊಂಡಿದ್ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ತುಂಬಾ ತುಂಬಾ ಸಂತೋಷ ಆಗುತ್ತೆ. ನಾವು ಮನೇಲಿ ಪೂಜೆ ಮಾಡಿದ್ರು ಇಲ್ಲಿ ಬಂದು ಹೋಗ್ಬೇಕು, ಆ ತರ ಖುಷಿ ಇರ್ತದೆ. ನೈಟ್ ಎಲ್ಲ ನಾವ್ ನಿದ್ದೆನೆ ಮಾಡಿಲ್ಲ, ಆದ್ರೂ ಇಲ್ಲಿ ಬಂದು ಹೋಗ್ತಾ ಇದೀವಿ. ಅಷ್ಟು ಸಂತೋಷ. ಏನಾರೇ ಬೇಡ್ಕೊಂಡಿದ್ದು ಒಳ್ಳೇದಾಗುತ್ತೆ. ಮಕ್ಳು ಮರಿ ನಮ್ ಮನೆಗೆ ಆಗ್ಲಿ ಎಲ್ಲ ಒಳ್ಳೇದಾಗುತ್ತೆ. ತುಂಬಾ ತುಂಬಾ ಚೆನ್ನಾಗಾಗುತ್ತೆ. ಬರೋರೆಲ್ಲ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ದೇವಾಲಯ ಇದು. ತುಂಬಾ ಚೆನ್ನಾಗ್ ಮಾಡ್ತೀವಿ. ಇಲ್ಲಂತೂ ಫುಲ್ ಇವತ್ತು ಇಡೀ ಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಜೋರಾಗಿದೆ. ಬೆಂಗಳೂರಿನಲ್ಲೂ ಕೂಡ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಸದ್ಯ ನಾನು ಇವಾಗ ಕುಮಾರ ಪಾರ್ಕ್ ಹತ್ರ ಇರುವಂತಹ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿದ್ದೀನಿ. ಈ ಒಂದು ಮಹಾಲಕ್ಷ್ಮಿ ಮಂದಿರದಲ್ಲೂ ಕೂಡ ಬೆಳಗಿನಲ್ಲೂ ಕೂಡ ದೇವರಿಗೆ ವಿಶೇಷವಾಗಿ ಅಭಿಷೇಕಗಳನ್ನ ಮಾಡಲಾಗ್ತಾ ಇದೆ. ಈ ಒಂದು ಮಹಾಲಕ್ಷ್ಮಿ ಹಬ್ಬ ಏನಿದೆ, ಇದು ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತೆ. ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಯಾವುದೇ ರೀತಿಯಲ್ಲೂ ಕೂಡ ಹಬ್ಬ ಇರೋದಿಲ್ಲ, ಜೊತೆಗೆ ಯಾವುದೇ ರೀತಿಯಲ್ಲಿ ಕಾರ್ಯಕ್ರಮ ಇರೋದಿಲ್ಲ. ಅದಾದ ನಂತರ ಬರುವಂತಹ ಶ್ರಾವಣ ಮಾಸ ಒಂದ್ ರೀತಿಯಲ್ಲಿ ಹಿಂದೂಗಳಿಗೆ ವಿಶೇಷ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿಂದ ಸಾಲು ಸಾಲು ಹಬ್ಬಗಳು ಶುರುವಾಗುತ್ತೆ. ನಾಗರ ಪಂಚಮಿ ಆದ ತಕ್ಷಣ ಬರುವಂತಹ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಕಷ್ಟು ಮಹತ್ವ ನಮ್ಮ ಹಿಂದೂ ಪುರಾಣದಲ್ಲಿರುವಂತದ್ದು. ಹೀಗಾಗಿ ಮಹಾಲಕ್ಷ್ಮಿ ದೇವಾಲಯದಲ್ಲೂ ಕೂಡ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ಹಮ್ಮಿಕೊಂಡಿರುವಂತದ್ದು ನೀವು ಗಮನಿಸ್ತಾ ಇರ್ಬೋದು. ದೇವರಿಗೂ ಕೂಡ ಬೆಳಗ್ಗೆಯಿಂದ ಅಂದ್ರೆ ಲಕ್ಷ್ಮಿಗೆ ಪ್ರಿಯವಾದಂತಹ ಪಂಚಾಮೃತ ಅಭಿಷೇಕಗಳು ಆಗ್ತಾ ಇದೆ. ಇದಾದ ನಂತರ ದೇವಿಗೆ ಅಲಂಕಾರ ಆಗುತ್ತೆ, ಜೊತೆಗೆ ಮಹಾಮಂಗಳಾರತಿ ಕೂಡ ಆಗುತ್ತೆ. ಸಾಕಷ್ಟು ಜನ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ದೇವರಿಗೆ ಬಂದು ವಿಶೇಷವಾಗಿ ನಮಸ್ಕಾರವನ್ನ ಮಾಡ್ತಾ ಇರುವಂತದ್ದು. ಈ ದಿನ ಮಹಾಲಕ್ಷ್ಮಿಯ ನಾವು ಆರಾಧಿಸಿದ್ರೆ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅನ್ನುವಂತಹ ಪ್ರತೀತಿ ಕೂಡ ಇರುವಂತದ್ದು. ಹೀಗಾಗಿ ಸಾಕಷ್ಟು ಜನರು ದೇವಾಲಯಕ್ಕೆ ಬಂದು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸ್ತಾ ಇರುವಂತದ್ದು. ನಮ್ ಜೊತೆ ಕೆಲವೊಂದಿಷ್ಟು ಭಕ್ತರಿದ್ದಾರೆ, ಅವ್ರನ್ನ ಕೂಡ ನಾನು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಅವ್ರ ಮನೆಯಲ್ಲಿ ಯಾವ ರೀತಿಯಲ್ಲಿ ಆಚರಣೆ ಇದೆ, ಹಾಗೆ ಅವರು ದೇವಸ್ಥಾನಕ್ಕೆ ಬಂದು ದೇವರ ಹತ್ರ ಏನಂತ ಬೇಡ್ಕೊಂಡ್ರು ಅಂತ ಹೇಳಿ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಮೇಡಮ್, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮ್ಗೆ. ಹೇಗಿದೆ ಇವತ್ತಿನ ಹಬ್ಬದ ಆಚರಣೆ? ಎಲ್ಲ ಚೆನ್ನಾಗಿದೆ ಮೇಡಮ್. ನಮ್ ಕಡೆ ನಮ್ಮ ಮನೆಯಲ್ಲಿ ಇವಾಗ್ಲೇ ಹಬ್ಬ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ. ಲಕ್ಷ್ಮಿ ಕೂರಿಸ್ತೀರಾ? ಕೂರಿಸ್ತೀವಿ, ಗ್ರ್ಯಾಂಡ್ ಗ್ರ್ಯಾಂಡ್ ಕೂರಿಸ್ತೀವಿ. ಎಷ್ಟು ಖುಷಿ ಕೊಡುತ್ತೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ? ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ಬೆಳಗ್ಗೆನೆ ಮನೆ ಎಲ್ಲ ರೆಡಿ ಮಾಡಿ ಹಬ್ಬಕ್ಕೆ ಎಲ್ಲವೇ ಮಾಡ್ತೀವಿ. ಅದಕ್ಕೆ ಬೆಳಗಿಂದ ಪ್ರಸಾದ ಎಲ್ಲ ಮಾಡಿಸ್ಕೊಂಡು ನಮ್ಗೆ ಒಂದು ಖುಷಿ. ನಮ್ ದೇವರು ಅಲ್ವಾ, ಮಹಾಲಕ್ಷ್ಮಿ ನಮ್ ಮನೆಗೆ ಬರುತ್ತಂತ ಒಂದು ಐದೀಗ ಅಷ್ಟೇ. ಮಾಡ್ತೀವಿ ಮೇಡಮ್. ಒಂದು 50 ಜನ ಕರಿತೀವಿ, ಅವ್ರನ್ನ ತಾಂಬೂಲ ಎಲ್ಲ ಕೊಡ್ತೀವಿ.
ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ನಿಮ್ಮ ಮೇಡಮ್. ಹೆಸರು? ಲಲಿತಾ. ಸೊ ಇದಿಷ್ಟು ಹೆಣ್ಮಕ್ಳು ಹೇಳ್ತಾರೆ ಅಂತಂದ್ರೆ ಸಾಕಷ್ಟು ಜನ ಭಕ್ತಾದಿಗಳು ಬಂದು ದೇವರಿಗೆ ವಿಶೇಷ ಪೂಜೆ ಹಾಗೆ ಆಗ್ತಾ ಇರುವಂತದನ್ನ ಗಮನಿಸ್ತಾ ಇರ್ಬೋದಾಗಿರ್ಬೋದು, ಅಥವಾ ದೇವರಿಗೆ ವಿಶೇಷವಾಗಿ ಮೊರೆಯನ್ನ ಹೋಗ್ತಾ ಇರುವಂತದ್ದು. ಕೇವಲ ಈ ಒಂದು ದೇವಸ್ಥಾನ ಅಷ್ಟೇ ಅಲ್ಲ, ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಇರುವಂತಹ ದೇವಸ್ಥಾನ ಆಗಿರ್ಬೋದು, ಶೇಷಾದ್ರಿಪುರಂ ನಲ್ಲಿ ಇರುವಂತಹ ದೇವಸ್ಥಾನ ಆಗಿರ್ಬೋದು, ಎಲ್ಲ ದೇವಸ್ಥಾನದಲ್ಲೂ ಕೂಡ ಲಕ್ಷ್ಮಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನ ಮಾಡ್ಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಮನೆಯಲ್ಲೂ ಕೂಡ ಲಕ್ಷ್ಮಿಯನ್ನ ಪ್ರತಿಷ್ಠಾಪಿಸಿ ವಿಶೇಷವಾಗಿ ದೇವರ ಅನುಗ್ರಹಕ್ಕೆ ಭಕ್ತಾದಿಗಳೆಲ್ಲರೂ ಕೂಡ ಪಾತ್ರರಾಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.